ದಯವಿಟ್ಟು ಸರ್ಕಾರ ಏನೇ ಇದ್ರು ಸಹ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದ್ರೆ 4 ಜನ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಮಾಡೋಣ. ಏನೇ ಇದ್ರು ಎಲ್ಲರೂ ಕೈ ಜೋಡಿಸಿ ಬರ್ಬೇಕಂತ ಮರದಲ್ಲಿ ಏನೇ ಬರ್ಬೇಕಂತ ಎಲ್ಲರೂ ಹೇಳ್ತಿದ್ದಾರೆ. ಅವರು ನಮಗೆ ಏನು ರಕ್ಷಣೆ ಕೊಟ್ಟಿದ್ದಾರೆ, ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಕೆಲಸಗಳು ಬಿಟ್ಟು ಬಂದಿರೋದ್ರಿಂದ ನಮ್ಮ ತಂದೆಯವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈಗ ಅಧ್ಯಕ್ಷರು ಮಾತಾಗಿ ಬಲೋ ಭಾರತ್ ಮಾತಾಗಿ ಬಂಧುಗಳೇ, ಇಲ್ಲಿ ಇವತ್ತು ನಡೆದಿರುವಂತ 22ನೇ ತಾರೀಕು ಬೆಳಗಾಮಲ್ಲಿ ಉಗ್ರ ದಾಳಿಯಲ್ಲಿ ಮೃತರಾದಂತ ನಮ್ಮ ಭಾರತದಲ್ಲಿ 26 ಜನ ಏನು ಪ್ರವಾಸಿಗರು ಹೋಗಿದ್ರೆ ಅವ್ರನ್ನ ಟೆರರಿಸ್ಟ್ ರೂಪದಲ್ಲಿ ಪಾಕಿಸ್ತಾನದವ್ರು ಇರ್ಬೋದು ಅಥವಾ ನಮ್ಮ ಇಂಡಿಯಾದಲ್ಲಿರುವಂಥ ಟೆರರಿಸ್ಟ್ ಯಾರೇ ಆಗಿರ್ಬೋದು ಅವರು ಈ ಸಲ ಮಾಡಿರೋಂಥ ಕೃತ್ಯ ಅಂತ ಯಾರು ಸಹಿಸ್ಕೊಳ್ಳೋಕ್ಕಾಗದೇ ಇರೋಂಥ ಕೃತ್ಯ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಆತ್ಮಗೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೇಳಿದ್ವಿ. ಇವತ್ತಿನ ದಿನ ಇಷ್ಟೊಂದು ಜನ ಬಂದಿದ್ದಾರೆ. ಬಟ್ ಬಂದಿದ್ದಾರೆ, ನಾವು ಇವತ್ತಿನ ದಿನ ಬಂದ್ವಿ, ಒಂದು 5 ನಿಮಿಷ ನೋಡಿದ್ವಿ, ಏನೋ ಒಂದು ಹೋಗ್ತೀವಿ ಅಂದರೆ ಆಗಲ್ಲ ಬಂಧುಗಳೇ. ಕಾರಣ ಏನಂದರೆ ಈ ಸಲ ಪ್ರತಿ ಸಲ ಟೆರರಿಸ್ಟ್ ಅಟ್ಯಾಕ್ ಆಗೋದು ಉಂಟು, ಆಗ್ತಾ ಇದೆ. ನಾವೆಲ್ಲ ಹಿಂದೂಗಳು ಒಂದಾಗಿರ್ಬೇಕು. ಅವ್ರು ಬಂದು ನೀನು ನೋಡೋಣ, ನೀನು ಹೆಸರಿನ ಅಂತಕ್ಕೆ ಇದು ಮಾಡಲಿಲ್ಲ. ಅವ್ರಿಗೆ ಇದಕ್ಕೆ ಆ ಭಾವನೆ ಆ ಥರ ಇರೋದ್ರಿಂದ ಇನ್ನು ಮುಂದೆ ನಾವೆಲ್ಲ ಹಿಂದೂಗಳು ಒಂದಾಗಿ ದೇಶನ ರಕ್ಷಣೆ ಮಾಡ್ಕೊಬೇಕಾದ್ರೆ ನಾವೆಲ್ಲ ಒಂದಾಗಬೇಕು. ಇಂಥ ಟೆರರಿಸ್ಟ್ಗಳಿಗೆ ನಾವು ಯಾವುದೇ ಕಾರಣ ಆಸ್ಪತ್ರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಅತಿ ನಮ್ಮ ಯುವಕರಾಗಿರುವಂಥ ನಮ್ಮ ಭಾರತೀಯ ಪ್ರವಾಸಿಗರು ನಮ್ಮ ಭಾರತವನ್ನು ಕೊಂಡು ನಾವೆಲ್ಲ ಹಿಂದೂಗಳು ನಾವೆಲ್ಲ ಬೆಳಗಾಮಲ್ಲಿ ನಾವೆಲ್ಲ ಸೇರಿರೋ ಉದ್ದೇಶ ಏನಂದರೆ ಭಾರತದ ಸರ್ಕಾರ ಕಾಯ್ದಿರೋದು ನಮ್ಮ ಕರ್ನಾಟಕ ಸರ್ಕಾರ ಯಾರೇ ಆಗಿರ್ಬೋದು ದೇಶದ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೆ ದೇಶಕ್ಕೆ ಇದು ಮಾಡೋಕ್ಕೆ ಹೋಗ್ಬಿಡಲ್ಲ. ಏನೇ ಆದರೂ ನಾವು ಜೀವ ಹೋದ್ರೂ ಪರವಾಗಿಲ್ಲ, ನಾವೆಲ್ಲ ನಿಂತಿದ್ದೀವಿ ಅಂತ ಹೇಳ್ತಾ ಪ್ರಧಾನಿ ಮೋದಿ ಇರ್ಬೋದು ಅಂತ ನಮ್ಮ ಸರ್ಕಾರಕ್ಕೆ ಯಾರೇ ಇರ್ಬೋದು ದೇಶದ ಪರ ಹೋರಾಡೋಂಥವ್ರು ನಾವೆಲ್ಲ ಜೊತೆಗಿದ್ದೀವಿ. ಜೊತೆ ಇದ್ದೀವಿ. ಈಗ ಏನೇ ಡಿಸಿಷನ್ ತಗೊಂಡು ಸಹ ಮುಂದೆ ಈ ರೀತಿ ಟೆರರಿಸ್ಟ್ ಇದಕ್ಕೆ ನಮ್ಮ ದೇಶದಲ್ಲೂ ಅಷ್ಟೇ ಎಷ್ಟೋ ಜನ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಟೆರರಿಸ್ಟ್ ಇದು ಮಾಡ್ತವ್ರೆ. ಬಟ್ ಅವ್ರಿಗೆಲ್ಲ ಆಸ್ಪತ್ರೆ ಕೊಡಬಾರ್ದು ಅಂತ ನಮ್ಮ ಇಲ್ಲಿ ನಮ್ಮ ಇಂಡಿಯಾದಲ್ಲಿರುವಂಥ ರಿಕ್ವೆಸ್ಟ್ ಅಂದರೆ ಇಂಥವ್ರು ಕಳಂಕಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇದನ್ನು ನಾವು ಯಾವುದೇ ಕಾರಣಕ್ಕೂ ಹೋಗುವಂಥ ವಿಷಯಗಳಿಗೆ ಆ ಕಾರಣದಿಂದ ನಾವೆಲ್ಲ ಸೇರಿದ್ದೀವಿ. ಏನು ಬಂದಿರೋರು ಎಲ್ಲರಿಗೂ ನಾನು ಈ ಸರ್ಕಾರದ ಮುಖಾಂತರ ನಾವೆಲ್ಲ ಆಲೋಚನೆ ಮಾಡಿದ್ದೀವಿ. चाहे वो पाकिस्तान से आए या इंडिया से आए या कोई भी सपोर्ट को करता है। हमारा मेन मकसद ये होना चाहिए हमारे बीच में से जो भी होगा हम उनको मदद ना करें। जहाँ भी पॉसिबिलिटी है जो भी गवर्नमेंट हो इरेस्पेक्टिव ऑफ पार्टी कैस्ट एंड क्रीड हम उनको मदद करें। गवर्नमेंट को इस टेररिस्ट के अगेंस्ट में एक्शन लेने के लिए मदद करें, वो हमारा प्रथम कर्तव्य बनता है, वो प्रथम दायित्व है हमारा। तो इसी के साथ मैं आपका जो भी यहाँ पे मौजूद है उन सबको धन्यवाद कहता हूँ यहाँ पे आए हैं सभी लोग। थैंक यू वेरी मच। ಈಗ ನಾವು ಬ್ಯಾಂಕಿಂಗ್ ಸರ್ವಿಸ್ ಮಾಡ್ತಾ ಇದ್ದೇವೆ. ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂಥ ಕೃತ್ಯ ಏನಿದೆ ಇದು ಯಾವುದೋ ಸಂಬಂಧಿತ ವಿಷಯ ಅಲ್ಲ, ಎಲ್ಲರಿಗೂ ದುಃಖ ಆಗಿದೆ. ಆ ದುಃಖದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ನಾವು ಎಲ್ಲ ಯೋಧರು ಅವರಿಗೆ ಮನಸ್ಸಲ್ಲಿ ತುಂಬುವಂಥ ಕೆಲಸ ಮಾಡಬೇಕು. ಇವತ್ತು ನಾವು ಇವ್ರಿಗಾಗಿ ಬಂದಿರುವುದು ಆದರೆ ಸೇವೆಯಲ್ಲಿ ಹೋಗುವಂಥ ಜನರು ತಮ್ಮ ಕುಟುಂಬಗಳನ್ನು ಬಿಟ್ಟಿದ್ದಾರೆ. ಒಂದು ವೇಳೆ ಯುದ್ಧ ಆದರೆ ಆ ಎಲ್ಲ ಕುಟುಂಬಗಳನ್ನು ನೋಡುವಂಥ ಜವಾಬ್ದಾರಿ ನಾವು ಹೋಗಬೇಕು. ಒಂದು ಈ ಕೆಲಸ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಮಾಡುವಂಥ ಮತ್ತು ಈ ರೀತಿ ಆತಂಕವಾದಿಗಳು ಆಕ್ರಮಣ ಮಾಡಿ ನಿರ್ದೋಷಿ ಹತ್ಯೆಗೆಯುವುದನ್ನು ಇದೆಯಲ್ಲ ಇದು ಮೊದಲಿಂದ ನಡೀತಾ ಬರ್ತಾ ಇದೆ. ಇದಕ್ಕೆ ನಾವು ಆಸ್ಪತ್ರೆ ಕೊಡಲಾರ್ದಂಗೆ
ಇವತ್ತು ನಮ್ಮ ಜೊತೆ ಕೆಲವೊಂದು ಜನ ಇದ್ದಾರೆ ಸಮಾಜಕಾರರು, ಅದನ್ನು ನಾವು ಒಂದು ಮಾಡಿ ನಾವು ಪೊಲೀಸರಿಗೆ ಹೋಗಿ ನಾವು ರಿಪೋರ್ಟ್ ಮಾಡೋದು. ರಿಪೋರ್ಟ್ ಮಾಡಿದ್ರೆ ಯಾರು ಯಾಕೆಂದ್ರೆ ಹೋಗಿ ನಿಮ್ಮನ್ನು ಹರಾಜು ಮಾಡಿ ಕರ್ಕೊಂಡು ಹೋಗೋದು. ಆದರೂ ನೀವು ಸೇವೆ ಸಲ್ಲಿಸ್ಬೋದು. ನಾವು ಬರೀ ಮುಂದೋಗಿದ ತಕ್ಷಣ ನಾವು ಸೇವೆ ಸಲ್ಲಿಸಬೇಕಾಗುತ್ತೆ. ನಾವು ದೇಶ ಮುಖ್ಯ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರು ನಮ್ಮ ಭಾರತೀಯರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶ ಸೇವೆಯನ್ನು ಮಾಡೋಕ್ಕೆ ಆಸ್ಪದ ಇದೆ. ಅವರೆಲ್ಲರೂ ಈ ದೇಶ ಸೇವೆಗೋಸ್ಕರ ನಮ್ಮ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮಿಲಿಟರಿ ಸೇವೆ ಮಾಡುವಂಥ ಪ್ರತಿಯೊಬ್ಬ ಜನರಿಗೂ ನಾವು ಅವರನ್ನು ಮನಸ್ಸಿಗೆ ತುಂಬುವಂಥ ಮತ್ತು ಬಲ ತುಂಬುವಂಥ ಕೆಲಸ ಮಾಡಬೇಕು. ಆ ಕೆಲಸ ಮಾಡಲಿಕ್ಕೆ ಮಾತ್ರ ಮುಂದೆ ಈ ಯಾವುದೇ ವಿಷಯ ಬಂದಾಗೂ ನಮ್ಮ ದೇಶ ಮೊದಲು, ಆಮೇಲೆ ನಮ್ಮ ಹಿತಾಸಕ್ತಿ ಇರಬೇಕು. ನಮ್ಮ ಹಿತಾಸಕ್ತಿ ಆಮೇಲೆ ದೇಶದ ಕೊಟ್ಟರೆ ಇದೇ ರೀತಿಯಾಗಿ ಹೊರಗಡೆ ಜನ ಬರ್ತಾರೆ, ನಮ್ಮ ಬರ್ತಾರೆ ಹೋಗ್ತಾರೆ. ಆಮೇಲೆ ಅವರು ಬಂದಾಗ ಅವರು ಬರೀ ನಮ್ಮ ದೀಪಾವಳಿ ಬೆಳವಣಿಗೆ ನಾವು ಓದಕ್ಕಾಗಲ್ಲ. ನಾವು ಪ್ರತಿಯೊಬ್ಬರು ಕೂಡ ನಮ್ಮದೇ ಆದಂಥ ಕರ್ತವ್ಯ ನಿಭಾಯಿಸಿದ ಮೇಲೆ ನಾವು ಅವರ ಸಂಚಿರುವುದು ಉಪಕಾರ ಅಂತ ಹೇಳ್ಕೊಂಡು ನಾನು ಮಾತನಾಡ್ತೀನಿ. ಜೈ ಶ್ರೀರಾಮ್. ನಮಸ್ಕಾರ. ನನ್ನ ಹೆಸರು MS ರವಿ ಅಂದ್ಬಿಟ್ಟು ನಾನು ಸೇನೆಯಲ್ಲಿ BSF ಅಲ್ಲಿ 23 ಸರ್ವಿಸ್ ಮಾಡಿ ಬಂದಿದ್ದೀನಿ. ನಾವು ಇಲ್ಲಿ ಬಂದವರು. ಹಾಗಾಗಿ ಈಗ ನಮಗೆ ನಾನು ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ತಮಗೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಅದೇ ಇದು ಪುಸ್ತಕ ಮೌತನ ಶಹರ್ ಕಿ ತರಫ್ ಆಗ್ತಾ ಅಂದ್ಬಿಟ್ಟು ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟು ಪಾಕಿಸ್ತಾನಕ್ಕೆ ಆಗಿದೆ. ಮುಂದಿನ ದಿನದಲ್ಲಿ ನಮ್ಮ ಸೈನಿಕರು ಹೋರಾಟಕ್ಕೆ ಸನ್ನದ್ಧರಾಗಿದ್ದಾರೆ. ಅವ್ರಿಗೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ವಾಪಸ್ಸು ಬರಲಿ. ನಮ್ಮ ದೇಶದ ಭೂಪನ ಪಾಕಿಸ್ತಾನದ ಸಿಗೋಕೆ ತಗೊಂಡು ಪಾಕಿಸ್ತಾನದ ಗಡಿ, ಅಫ್ಘಾನಿಸ್ತಾನದ ಗಡಿ, ರಷ್ಯಾದ ಗಡಿ ಮತ್ತು ಈ ಗಡಿಯವರೆಗೆ ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಬೇಡ್ಕೊಳ್ತಾ ಅವ್ರಿಗೆಲ್ಲ ಶಕ್ತಿ, ನಮ್ಮ ಶಕ್ತಿನೂ ಕೊಡಲಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯ ಕಷ್ಟಾಸುರಗಳಿಗೆಲ್ಲರೂ ರೆಡಿ ಇರಬೇಕು ಅನ್ನೋ ಮಾತುಗಳನ್ನ ಈಗಲೇ ಹೇಳಿ, ಈಗ ಮುಂದಿನ 10 ರಿಂದ 15 ದಿನದಲ್ಲಿ ನಿಮಗೆಲ್ಲ ರಿಸಲ್ಟ್ಗಳಾಗುತ್ತೆ. ಒಳ್ಳೆ ಸುದ್ದಿನೇ ಬರುತ್ತೆ. ಲಾಸು ಆಗ್ಬೋದು, ಮತ್ತೊಂದು ಆಗ್ಬೋದು ಅಂತ ನನಗೆ ಪೂರ್ತಿಯಾಗಿ ಭರವಸೆ ಇದೆ. ಯಾಕಂದ್ರೆ ನಾನು ಮುಜಾಫರಾಬಾದ್ ಗಡಿಯಲ್ಲೇ ಇದು ಬಂದವರು. ನಾನು ಕರ್ನಾಟಕ ಸೆಕ್ಟರ್ ರಾಜಕೀಯ ಚೆನ್ನಾಗಿ ಅರಿವಿದೆ. ಅವರ ಬಗ್ಗೆ ಅರಿವಿದೆ. ತುಂಬ ನೀವು ಎಲ್ಲಿವರೆಗೆ ಒಬ್ಬರು ಎದುರಿಸಲ್ಲ, ಅವ್ರು ನಿಮಗೆ ಎದುರಿಸ್ತಾ ಇರ್ತಾರೆ. ಅದನ್ನು ನೀವು ಕಂಪ್ನಿ ಅಂತ ತಿಳ್ಕೊಬೇಡಿ. ನೀವು ಎದುರಿಸೋಕ್ಕೆ ಯಾವಾಗ ಅಫೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ ಫಾರ್ ಡಿಫೆನ್ಸ್ ಅಂತ ಹೇಳಿದ್ದಾರೆ. ಇನ್ನೇನಿಲ್ಲ. ಹಾಗಾಗಿ ಬಂದ್ಬಿಟ್ಟು ಹೇಳಿದ್ದಾರೆ, ಯದಾ ಇದು ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಉತ್ಥಾನಂತ ಅಧರ್ಮಸ್ಯ ಅಂತ ಹೇಳಿದಲ್ಲ. ಏನಾಗುತ್ತೆ ನೋಡಿ, ಅವರ ಗುಂಡಿನ ಅವರು 100% ತೋಡ್ಕೊಳ್ತಾರೆ. ಇನ್ನು ಜಾಸ್ತಿ ಅಂದರೆ 15-20 ದಿನದಲ್ಲಿ ಎಲ್ಲರಿಗೂ ಒಳ್ಳೆಯ ಒಂದು ಸಿಹಿ ಸುದ್ದಿ ಬರುತ್ತೆ. ಮತ್ತೆ ಸೇರುವ, ಮತ್ತೆ ಎಲ್ಲರಿಗೂ ಗಟ್ಟಿಯಾಗಿ ನಿಂತ್ಕೊಳ್ಳುವ ನಮ್ಮ ಭಾರತದ ಅಸ್ಮಿತೆ, ಸಂಸ್ಕೃತಿ, ಭೌಗೋಳಿಕ ಎಲ್ಲ ಪ್ರತಿಯೊಂದರ ಜೊತೆಯಲ್ಲಿ ತೆಗೆದುಕೊಂಡು